ನಂದು ಅದೇ ಫುಡ್ ಬಗ್ಗೆ ಕ್ವಶನ್ ಇತ್ತು ನಮಗೆ. ಇವಾಗ ಮಿಲ್ಲೆಟ್ಸ್ ಹೆಲ್ದಿ ಫುಡ್, ಬ್ಯಾಕ್ ಟು ಮುಂಚೆ ಮಿಲ್ಲೆಟ್ಸ್ ಎಲ್ಲ ಆಹಾರ ತಗೊಳ್ತಿದ್ರು. ಇವಾಗ ಮಿಲ್ಲೆಟ್ಸ್ ರಾಗಿ ಬಗ್ಗೆ ನಾಲೆಜ್ ಕಮ್ಮಿ ಆಗಿದೆ. ಇವಾಗ ಎಲ್ಲ ಟ್ರೆಂಡ್ ಚೇಂಜ್ ಆಗಿದೆ. ಸೊ ನಾವು ಮೈಂಡ್ಫುಲ್ ಈಟಿಂಗ್ ಅಂತ ಟ್ರೆಂಡ್ ಆಗಿದೆ ಇವಾಗ, ಮೈಂಡ್ಫುಲ್ ಈಟಿಂಗ್. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಸೊ ನಾವು ಸಾತ್ವಿಕ್ ಫುಡ್ ಬಗ್ಗೆ ಹೇಳ್ತೀವಿ ಸರ್. ಸೊ ಸಾತ್ವಿಕ್ ಫುಡ್ ಅಂದರೆ ಸ್ಪೈಸಿ ಕಮ್ಮಿ ಇರಬೇಕು, ಸಾಲ್ಟ್ ಕಮ್ಮಿ ಇರಬೇಕು, ಎಲ್ಲ ಕಮ್ಮಿ ಇರಬೇಕು. ಸೊ ಜನ ಕೇಳ್ತಾರೆ ಇದನ್ನ ಕಂಟಿನ್ಯೂಸ್ ಆಗಿ ನಾವು ಮಾಡೋದಕ್ಕಾಗಲ್ಲ. ಅದರಿಂದ ಎಷ್ಟೋ ಜನ ನನಗೆ ಕೇಳ್ತಾರೆ, ಮ್ಯಾಮ್ ನಾವು ಇರೋದೇ ಒಂದು ಲೈಫ್, ಎಲ್ಲ ತಿನ್ಬೇಕು, ಎಲ್ಲ ಇದು ಮಾಡಬೇಕು ಅಂತ ಕೇಳ್ತಾರೆ. ಸೊ ಐ ಡೋಂಟ್ ಸೇ ದಟ್ ಯಾವಾಗ್ಲೂ ಅದರಲ್ಲೇ ಇದೆಯಾ ಅಂತ, ಬಿಕಾಸ್ ಸಮ್ ಪೀಪಲ್ ಪ್ರಾಕ್ಟೀಸ್ ಸಾತ್ವಿಕ್ ಫುಡ್ ಆ್ಯಂಡ್ ದೇ ವಿಲ್ ಬಿ ಸೋ ಎನರ್ಜೆಟಿಕ್ ಆ್ಯಂಡ್ ತುಂಬ ಅವ್ರ ಲೈಫಲ್ಲಿ ಪ್ರಾಬ್ಲಮ್ಸ್ ಏನೂ ಬರೋದಿಲ್ಲ. ಸೊ ಈ ಥರ ಹೇಳೋರಿಗೆ ನಾನು ಏನಂತ ಹೇಳ್ತೀನಿ, ಮಿತಾಹಾರಕ್ಕೆ ಹೋಗಿ ಅಂತ. ಮಿತಾಹಾರ ಅಂತ ಅಂದರೆ ಅದರಲ್ಲಿ 2 ಥರ. ಇದನ್ನ ಆ್ಯಕ್ಚುಲಿ ಮಿತಾಹಾರ ಅಂದರೆ ನಾವು ಮೈಂಡ್ಫುಲ್ ಈಟಿಂಗ್ ಅಂತ ಕರಿತೀವಿ, ಆ್ಯಂಡ್ ಇಟ್ ಕಂಟೈನ್ಸ್ ಆಲ್ ದ ಬ್ಯಾಲೆನ್ಸ್ಡ್ ಡಯಟ್ ಅಂತಾನು ಕರಿತೀವಿ. ಸೊ ಅದರಲ್ಲಿ ನಾವು ಪಥ್ಯ ಮತ್ತೆ ಅಪಥ್ಯ ಅಂತ ಎರಡು. ಮಿತಾಹಾರದಲ್ಲಿ ಪಥ್ಯ ಮತ್ತೆ ಅಪಥ್ಯ ಅಂದ್ರೆ ಯಾವ್ದನ್ನ ತಗೊಳ್ಬೇಕು, ಯಾವ್ದನ್ನ ತಗೊಳ್ಬಾರ್ದು ಅಂತ. ಸೊ ಪಥ್ಯ ಆಹಾರ ಅಂತ ಹೇಳೋದಾದ್ರೆ ಸರ್, ನಾವು ಬಾರ್ಲಿ ಆಗಿರ್ಬೋದು, ನಾವೇನು ನಾರ್ಮಲ್ ತಿಂತೀವಿ, ರೈಸ್ ಆಗಿರ್ಬೋದು, ಆಮೇಲೆ ವೀಟ್ ಆಗಿರ್ಬೋದು, ಆ್ಯಂಡ್ ಡೈರಿ ಪ್ರಾಡಕ್ಟ್ಸ್ ಅಂತ ಬಂದರೆ ಮಿಲ್ಕ್ ಆಗಿರ್ಬೋದು, ಆ್ಯಂಡ್ ಬಟರ್ ಮಿಲ್ಕ್ ಆಗಿರ್ಬೋದು. ಸೊ ಇದಾಗಿರ್ಬೋದು, ಮತ್ತೆ ಫ್ರೆಶ್ ಆಗಿನ ಸೀಸನಲ್ ಫ್ರೂಟ್ಸ್ ಆಗಿರ್ಬೋದು, ಗ್ರೀನ್ ವೆಜಿಟೇಬಲ್ಸ್ ಆಗಿರ್ಬೋದು. ಸೊ ಇದೆಲ್ಲಾನು ಸೇರಿ, ಮತ್ತೆ ಸ್ಪ್ರೌಟ್ಸ್ ಆಗಿರ್ಬೋದು, ಇದನ್ನೆಲ್ಲಾನು ಸೇರಿ ನಾವು ಪಥ್ಯ ಅಂತ ಕರಿತೀವಿ. ವೇರ್ ನಿಮ್ಮ ಸಾಲ್ಟ್ ಆಗಿರ್ಬೋದು, ಸ್ಪೈಸಿ ಫುಡ್ಸ್ ಆಗಿರ್ಬೋದು, ಯು ವಿಲ್ ರೆಡ್ಯೂಸ್ ಇಟ್. ಸೊ ಅದು ಮಿತವಾಗಿ ತಗೊಳ್ಬೇಕು ಅಷ್ಟೇ. ಎಷ್ಟು ಟೇಸ್ಟಿಗೆ ಹೆಂಗೆ ಲಿಮಿಟ್ ಆಗಿರ್ಬೇಕು, ಅದರ ಜೊತೆ ಅತಿಯಾಗಿಲ್ಲ. ಅಪಥ್ಯ ಅಂತ ನಾವು ಏನಂತ ಹೇಳ್ತೀವಿ ಅಂದರೆ, ಈ ರಿಫೈನ್ಡ್ ಆಯಿಲ್ಸ್ ಆಗಿರ್ಬೋದು, ಶುಗರ್ ಆಗಿರ್ಬೋದು, ಆಮೇಲೆ ತುಂಬ ಸ್ಪೈಸಿ ಫುಡ್ಸ್ ಆಗಿರ್ಬೋದು, ಸಾಲ್ಟಿ ಫುಡ್ಸ್ ಆಗಿರ್ಬೋದು. ಆ್ಯಂಡ್ ಯೂಶಲಿ ನಾವು ರಿಫೈನ್ಡ್ ಆಯಿಲ್ ಯಾಕೆ ಬೇಡ ಅಂತೀವಿ ಅಂದರೆ, ಅದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಒಂದೇ ಜಾಸ್ತಿ ಇರುತ್ತೆ ಅಂತ ಅಲ್ಲ, ಆ್ಯಂಡ್ ಇಟ್ ಹ್ಯಾಸ್ ಸೋ ಮಚ್ ಆಫ್ ಸೈಡ್ ಎಫೆಕ್ಟ್ಸ್ ಕೂಡ ಇರುತ್ತೆ ರಿಫೈನ್ಡ್ ಆಯಿಲ್ಸಲ್ಲಿ. ಸೊ ನಾನು ಅದಕ್ಕೆ ಏನಂತ ಹೇಳ್ತೀನಿ, ಜಾಸ್ತಿ ವೆಜಿಟೇಬಲ್ಸ್, ಸ್ಪ್ರೌಟ್ಸ್, ಪಥ್ಯಾಹಾರಕ್ಕೆ ನೀವು ಶಿಫ್ಟ್ ಆಗಿ. ಆ್ಯಂಡ್ ಖಾರ ಮಿತವಾಗಿ ಯಾಕೆ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ, ನಿಮ್ಮ ಒಂದು ಏನು ನಾವು ಹೇಳ್ತೀವಲ್ಲ, ನಾವು ಸಾತ್ವಿಕ್ ಫುಡ್ನ ತಗೊಳ್ಳೋರು ಸಾತ್ವಿಕ್ ಆಗಿರ್ತಾರೆ, ರಜಸಿಕ್ ಫುಡ್ ತಗೊಳ್ಳೋರು ರಜಸಿಕ್ ಆಗಿರ್ತಾರೆ. ತಮಸಿಕ್ ಫುಡ್ ಅಂತ ಹೇಳಕ್ ಬಂದ್ರೆ ದೇ ಡೈಜೆಸ್ಟ್ ಬಾಯಲ್ಲಿಟ್ಟ ತಕ್ಷಣ ಕರ್ಬಿಡ್ಬೇಕು ಅವರಿಗೆ. ಸೊ ಕೆಲವರು ನುಂಗ್ತಾರೆ ಊಟನ. ಅದೇ ಇವಾಗ ಒಂದು ವರ್ಡ್ ಇದೆ, ನಾನು ಯೂಶುವಲಿ ಹೇಳ್ತೀನಿ, ಡ್ರಿಂಕ್ ಫುಡ್, ಈಟ್ ವಾಟರ್. ಆಕ್ಚುಲಿ ದಟ್ ಇಸ್ ಟ್ರೂ. ಯಾಕೆ ಅಂದ್ರೆ ಡ್ರಿಂಕ್ ಫುಡ್, ಈಟ್ ವಾಟರ್ ಅಂದ್ರೆ ನೀವು ಏನ ತಗೊಳ್ತಾ ಇರ್ತೀರಲ್ಲ, ಮೈಂಡ್ಫುಲ್ ಆಗಿ ತಿನ್ಬೇಕಾದ್ರೂ ಅಷ್ಟೇ. ಡ್ರಿಂಕ್ ವಾಟರ್ ಅಂತ, ಡ್ರಿಂಕ್ ಫುಡ್ ಅಂತ ಯಾಕೆ ಹೇಳ್ತೀವಿ ಅಂತಂದ್ರೆ, ನಮ್ಮ ಬಾಯಲ್ಲಿ ಜ್ಯೂಸ್ ಪ್ರೊಡಕ್ಷನ್ ಆಗಿರುತ್ತೆ. ಸೊ ವೈಲ್ ವಿ ಆರ್ ಈಟಿಂಗ್, ಅದರ ಜೊತೆ ಅದು ಮಿಕ್ಸ್ ಆಗಿ ಇಟ್ ಶುಡ್ ಗೋ ಇನ್ಸೈಡ್. ಸೊ ನಾವು ಮತ್ತೆ ಈಟ್ ಏನು ವಾಟರ್ ಅಂತ ಯಾಕೆ ಹೇಳ್ತೀವಿ ಅಂದ್ರೆ, ಅದನ್ನ ತಗೊಳ್ಬೇಕಾದ್ರೆ ಮಿತವಾಗಿ ತಗೊಳ್ತೀವಿ. ಅಂಡ್ ವಿ ಶುಡ್ ಸಿ ಎಷ್ಟು ಪ್ರಮಾಣದಲ್ಲಿ ತಗೊಳ್ತಾ ಇದೀವಿ, ಅಂದ್ರೆ ಯಾವ ಟೈಮಲ್ಲಿ ತಗೊಳ್ತಾ ಇದೀವಿ ಅಂತ. ಸೊ ಡ್ರಿಂಕ್ ವಾಟರ್ ಅಂತ ಯಾಕೆ, ಡ್ರಿಂಕ್ ಫುಡ್ ಅಂತ ಯಾಕೆ ಹೇಳ್ತೀವಿ ಅಂತಂದ್ರೆ, ಅದು ಡೈಜೆಸ್ಟಿವ್ ಎಂಜೈಮ್ಸ್ ಅಲ್ಲಿ ಅದು ಮಿಕ್ಸ್ ಆಗಿ ಅಂಡ್ ಇಟ್ ವಿಲ್ ಗೋ ಇನ್ಸೈಡ್. ಎಷ್ಟೊಂದು ಜನ ಏನ್ ಮಾಡ್ತಾರೆ, ನುಂಗ್ತಾರೆ ತಮಸಿಕ್ ಫುಡ್ ಅಂತ ಹೇಳಿದ್ರೆ, ಅಂಡ್ ಅಂದ್ರೆ ಸುಮ್ಮನೆ ತಗೊಳ್ಬಿಡೋದು, ನುಂಗ್ಬಿಡೋದು. ಸೊ ಈ ತರ ಮಾಡ್ತಾರೆ. ಈ ತರ ಮಾಡೋದ್ರಿಂದ ಅವ್ರ ಡೈಜೆಸ್ಟಿವ್ ಪ್ರಾಬ್ಲಮ್ಸ್ ತುಂಬಾ ಆಗುತ್ತೆ. ಸೊ ಇಟ್ಸ್ ಬೆಟರ್ ನೀವು ತಿನ್ಬೇಕಾದ್ರೆ ಮೈಂಡ್ಫುಲ್ ಈಟಿಂಗ್ ಮಾಡಿ, ಅದು ಬಾಯಲ್ಲಿ ಫಸ್ಟ್ ಹೋಗ್ಬೇಕಾದ್ರೆ ತುಂಬಾ ಚೆನ್ನಾಗಿ ಜಗಿಬೇಕು. ಸೊ ದಟ್ ಅದು ನಮ್ಮ ಜ್ಯೂಸ್ ಜೊತೆಗೆ ಮಿಕ್ಸ್ ಆಗಿ ಅಂಡ್ ಒಳಗೆ ಹೋಗ್ಬೇಕು. ಅಂಡ್ ಅಲ್ಲಿಗೆ ಅವಾಗ ನಮ್ಮ ಏನು ಒಳಗಡೆ ಗ್ಯಾಸ್ಟ್ರಿಕ್ ಜ್ಯೂಸ್ ಏನು ಪ್ರೊಡ್ಯೂಸ್ ಆಗಿರುತ್ತಲ್ಲ, ಅದು ಕರೆಕ್ಟ್ ಆಗಿ ಬ್ರೇಕ್ ಡೌನ್ ಮಾಡುತ್ತೆ. ಸೊ ಡೈಜೆಷನ್ ತುಂಬಾ ಚೆನ್ನಾಗಿ ವೆನ್ ಯು ನಾಟ್ ಏನು ಚ್ಯೂ ಮಾಡಿ ತಿನ್ಲಿಲ್ಲ ಅಂದ್ರೆ, ಅವಾಗ ಅದು ಫುಡ್ ಒಳಗಡೆ ಹೋದಾಗ ನಿಮ್ಮ ಅಬ್ಡಮನ್ಗೆ ಮತ್ತೆ ನಿಮ್ಮ ಸ್ಟೊಮಕ್ಗೆ ತುಂಬಾ ಕೆಲಸ ಸಿಗುತ್ತೆ. ಗ್ಯಾಸ್ಟ್ರಿಕ್ ಜ್ಯೂಸ್ ಎಷ್ಟು ಪ್ರೊಡ್ಯೂಸ್ ಆಗಿರುತ್ತೋ ಅದಕ್ಕಿಂತ ಜಾಸ್ತಿ ಕೆಲಸ ಮಾಡಬೇಕಾಗುತ್ತೆ. ಸೊ ಇದರಿಂದ ಡಿಸೀಸಸ್ ಇನ್ಕ್ರೀಸ್ ಆಗುತ್ತೆ, ಪ್ರಾಪರ್ ಡೈಜೆಷನ್ ಅಂಡ್ ಅಬ್ಸಾರ್ಪ್ಷನ್ ಆಗುತ್ತೆ. ಇನ್ನೊಂದು ಏನು ಹೇಳ್ತೀವಿ ಅಂದ್ರೆ, ನಮ್ದೆಲ್ಲ ಸ್ಟಾರ್ಟ್ ಆಗೋ ಡಿಸೀಸಸ್ ಏನು ಹೊಟ್ಟೆಯಿಂದ ಅಂತ ಹೇಳಿ. ಯಾಕೆ ನಾವು ಫುಡ್ ಇಂದ, ಮತ್ತೆ ನಾವು ತಿನ್ನೋ ಆಹಾರದಿಂದ. ಆ್ಯಂಡ್ ಅದು ನಾನು ಎಷ್ಟೊಂದು ಜನ ಹೇಳ್ತೀನಿ, ನಾವೆಲ್ಲ ಕರೆಕ್ಟಾಗೆ ತಿಂತೀವಿ ಮ್ಯಾಮ್, ನಾವು ಮಿತಾಹಾರನೇ ಮಾಡ್ತೀವಿ, ಬಟ್ ಸ್ಟಿಲ್ ನನಗೆ ಪ್ರಾಬ್ಲಮ್ಸ್ ಇದೆ, ಡೈಜೆಸ್ಟಿವ್ ಇಶ್ಯೂಸ್ ಇದೆ ಅಂತಾರೆ. ಮಿತಾಹಾರ ಮಾಡ್ತೀರಾ, ಬಟ್ ಮೈಂಡ್ಫುಲ್ ಈಟಿಂಗ್ ಇರಲ್ಲ. ಸೊ ವಾಟ್ ವಿ ಸೇ ಇಸ್ ಮೈಂಡ್ಫುಲ್ ಈಟಿಂಗ್. ನೀವು ಏನು ತಿಂತಿದ್ದೀರಾ ಅದು ನಿಮಗೆ ಗೊತ್ತಿರಬೇಕು ತಿಂತಾ ಇದ್ದೀರಾ ಅಂತ. ಎಷ್ಟೊಂದು ಜನ ಟಿವಿ ನೋಡ್ಕೊಂಡು ಊಟ ಮಾಡ್ತಾರೆ, ಮೊಬೈಲ್ ನೋಡ್ಕೊಂಡು ಊಟ ಮಾಡ್ತಾರೆ. ಮಕ್ಕಳಿಗೆ ಎಷ್ಟೊಂದು ಜನ ಟಿವಿ ಮೊಬೈಲ್ ತೋರಿಸ್ಬಿಟ್ಟೆ ಊಟ ಮಾಡಿಸ್ತಾರೆ. ಸೊ ಈಗ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ, ಅವ್ರು ಏನು ತಿಂತಿದೀವಿ ಅನ್ನೋ ಜ್ಞಾನನೂ ಇರೋದಿಲ್ಲ. ಆ್ಯಂಡ್ ದ ವೇ ದೇ ಈಟ್ ಅಲ್ವಾ, ಸುಮ್ಮನೆ ನುಂಗ್ಬಿಡ್ತಾರೆ, ಚೀ ಮಾಡಿ ಸುಮ್ಮನೆ ನುಂಗ್ಬಿಡ್ತಾರೆ. ವಿ ಶುಡ್ ಟೇಸ್ಟ್, ವಿ ಶುಡ್ ಫೀಲ್ ದ ಟೇಸ್ಟ್.
ಯು ಶುಡ್ ಫೀಲ್ ಇಟ್ ನಿಮ್ದ ಒಳಗಡೆ ಹೋಗ್ತಾ ಇರೋದು. Exactly. ಆ್ಯಂಡ್ ಈ ಥರ ತಿನ್ನೋದ್ರಿಂದ ನಿಮ್ಮ ಮೈಂಡಿಗೂ ಒಂದು ಗೊತ್ತಾಗುತ್ತೆ, ಯಾ ಐ ಆಮ್ ಈಟಿಂಗ್ ದಿಸ್, ಐ ಆಮ್ ಡೂಯಿಂಗ್ ದಿಸ್ ಪ್ರೊಸೆಸ್ ಅಂತ. ಎಸ್ ದಟ್ ವಿಲ್ ಅದು ಇವಾಗ ನಾವು ನೋಡಿ ಕೈಯಿಂದ ಊಟ ಮಾಡ್ತೀವಿ, Yeah. ಪಂಚಭೂತ ಅಂತ ಹೇಳ್ತೀವಿ. ಸೊ ಮೈಂಡಿಗೆ ಗೊತ್ತಾಗುತ್ತೆ ಅದು ಏನ್ ಕಳಿಸ್ಬೇಕು ಬಾಡಿಗೆ, ಏನ್ ತಗೊಳ್ಬೇಕು ಎಲ್ಲ ಗೊತ್ತಾಗುತ್ತೆ. ಬಾಡಿಗೆ ಏನೇನ್ ಬೇಕು Yeah. ಅದು ರೆಡಿ ಇಟ್ ವಿಲ್ ಪ್ರಿಪೇರ್ ಅಂಡ್ ಇಟ್ ವಿಲ್ ಸೆಂಡ್ ದೋಸ್ ವಾಟ್ ಎವರ್ enzymes or respective related things. ಸೊ ಮೈಂಡ್ಫುಲ್ ಈಟಿಂಗ್ ಇಸ್ ಮೇನ್ ಇನ್ ಮಿತಾಹಾರ. ಪಥ್ಯ, ಅದನ್ನ ಅಪಥ್ಯ, ಪಥ್ಯಲ್ಲಿ ನೀವು ಪಥ್ಯನ ಪ್ರಾಕ್ಟೀಸ್ ಮಾಡಿ. ಅಪಥ್ಯನು ಯಾವುದು ಅಂತ ಹೇಳಿದೆ ಅದನ್ನ ಅವಾಯ್ಡ್ ಮಾಡಿ. Yes. ಅಂಡ್ ನೈಟ್ ಟೈಮ್ ಕರ್ಡ್ನ ದಯವಿಟ್ಟು ಅವಾಯ್ಡ್ ಮಾಡಿ. ತುಂಬಾ ಜನ ಅನ್ನ ಮತ್ತೆ ಮೊಸರನ್ನ ರಾತ್ರಿ ತಿನ್ನೋದು ತುಂಬಾ ಜನ Yes. ಪ್ರಾಕ್ಟೀಸ್ ಮಾಡಿದ್ದಾರೆ. ಹೌದು. ಬಿಕಾಸ್ ಯಾಕೆ ಅಂದ್ರೆ ಕರ್ಡ್ ತುಂಬಾ ಡೈಜೆಸ್ಟ್ ಆಗೋದು ಟೈಮ್ ತಗೊಳುತ್ತೆ. ಸೊ ಇಲ್ಲ ನನಗೆ ಕರ್ಡ್ ತಿನ್ಲೇಬೇಕು ಅನ್ನೋದಿದ್ರೆ ಯು ಕ್ಯಾನ್ ಗೋ ಫಾರ್ ಬಟರ್ ಮಿಲ್ಕ್. ಬಟರ್ ಮಿಲ್ಕ್ ಯು ಕ್ಯಾನ್ ಈಟ್ ವಿತ್ ರೈಸ್ ಆರ್ ಯು ಕ್ಯಾನ್ ಡ್ರಿಂಕ್ ಆಫ್ಟರ್ ಯುವರ್. ಬೆಟರ್ ಟು ಅವಾಯ್ಡ್. ತಿನ್ಲೇಬೇಕು ಅಂದ್ರೆ ಬಟರ್ ಮಿಲ್ಕ್ ಆರ್ ಆಡ್ ವಿತ್ ರೈಸ್. ಸೊ ಸಮ್ ಪೀಪಲ್ ಕಾಂಟ್ ಲೀವ್ ವಿತ್ ದಟ್ ಅಂತ ಅನ್ನೋವಾಗ. ಆ್ಯಂಡ್ ವಾಟರ್ ಹೇಗೆ ತಗೊಳ್ಬೇಕು ಅಂತ ಅಂದರೆ, ಸೊ ನಾವು ಕೆಲವ್ರು ಏನು ಮಾಡ್ತಾರೆ, ಊಟ ಮಧ್ಯದಲ್ಲಿ ವಾಟರ್ ಕುಡಿತಾರೆ, Yes. ಆ್ಯಂಡ್ ಊಟ ಆಗಿದ ತಕ್ಷಣ ವಾಟರ್ ಕುಡಿತಾರೆ, ಆ್ಯಂಡ್ ಊಟಕ್ಕಿಂತ ಮುಂಚೆ ವಾಟರ್ ಕುಡಿತಾರೆ. ಆ್ಯಂಡ್ ಇವಾಗ ಹೌದು ತುಂಬ ಜನಕ್ಕೆ ಪ್ರಾಬ್ಲಮ್ಸ್ ಇರೋದ್ರಿಂದ ಫುಡ್ಕಿಂತ ಮುಂಚೆ ಟ್ಯಾಬ್ಲೆಟ್ಸ್ ತಗೊಳ್ಳೋದಿರುತ್ತೆ, ಎಲ್ಲ Yes. ಇರುತ್ತೆ. ಸೊ ಸಮ್ ಪೀಪಲ್ ಹ್ಯಾವ್ ಟು drink water ಬಿಫೋರ್ ದ ಫುಡ್. ಸೊ ವಾಟ್ ಐ ಸಜೆಸ್ಟ್ ಇಸ್, ನೀವು ಟ್ಯಾಬ್ಲೆಟ್ಸ್ ತಗೊಂಡು 15 ಮಿನಿಟ್ಸ್ ಗ್ಯಾಪ್ ಬಿಡಿ. ಅಟ್ಲೀಸ್ಟ್ ಅದು ನಿಮ್ಮ ಡೈಜೆಸ್ಟಿವ್ ಏನು ಜ್ಯೂಸ್ ಪ್ರೊಡ್ಯೂಸ್ ಆಗಿರುತ್ತೆ, ಗ್ಯಾಸ್ಟ್ರಿಕ್ ಜ್ಯೂಸ್ ಏನು ಪ್ರೊಡ್ಯೂಸ್ ಆಗಿರುತ್ತೆ, ಲೆಟ್ ಇಟ್ ಬಿ ದೇ ಕಾನ್ಸಂಟ್ರೇಟೆಡ್ ಆಗಿ ಇರಬೇಕು. ಅದು ಡೈಲ್ಯೂಟ್ ಮಾಡಬಾರ್ದು Yes, ನಾವು. yes. ಸೊ ಬಿಫೋರ್ ಫುಡ್ ಪ್ಲೀಸ್ ಅವಾಯ್ಡ್ drinking water. And ಮಧ್ಯದಲ್ಲಿ if you are getting some hiccups or something, you can drink little water. ಅದು ಬಿಟ್ರೆ ಐ won't suggest Yes. water between the ಇದು. ನಾವು ಅದೇ ಈಟ್ ವಾಟರ್ ಅಂತ ಹೇಳ್ತೀವಿ. ಯಾಕಂದ್ರೆ ಇವಾಗ ಬಹಳ ಹರಿಬರಿಯಲ್ಲಿ ನಿಂತ್ಕೊಂಡು ಬೇಲಿಂದ ಘಟ ಕುಡಿತಾರೆ. ನಾವು ಬಾಯಿ ಹಚ್ಚಿ ಸಮಾಧಾನ ಕುಡಿ ಅಂತ ಹೌದು ಸರ್, ಸಿಪ್ ಬೈ ಸಿಪ್ ತಗೊಳ್ಳಿ. ಎಸ್ ಅದು Yeah. ಏರ್ ಕೂಡ ಹೋಗುತ್ತೆ. ಹೌದು, ಸಮಟೈಮ್ಸ್ ಅದು ಶ್ವಾಸಕೋಶಕ್ಕೆ ಕೂಡ ಹೋಗುತ್ತೆ. Yes. ಅಂಡ್ ಇದರಿಂದ ಯಾಕೆ ಅಂತಾನೆ ನೀರನ್ನ ಕುಡಿಬೇಕಾದ್ರೆ ನಿಧಾನಕ್ಕೆ ಕುಡಿಬೇಕು ಅಂತ ಹೇಳ್ತೀವಿ. ಬಿಕಾಸ್ ಅದರ ಮಿನರಲ್ಸ್ ಕೂಡ ನಮಗೆ ಬಾಡಿಗೆ ಹೋಗ್ಬೇಕು. ಅಂಡ್ ವಾಟರ್ ಕುಡಿಬೇಕು ಅಂತ ಕಚ್ಚಿ ಯಾಕೆ ಕುಡಿಬೇಕು, ಯಾಕೆ ನಾವು ಎತ್ತರಿಸಿ ಕುಡಿತೀವಿ. ಕೆಲವೊಬ್ಬರಿಗೆ ಎತ್ತರಿಸಿ ಕುಡಿದು Yes. ಅಂಡ್ ದೇ ಥಿಂಕ್ ದಟ್ ಈಸ್ ಏನು ನಾರ್ಮಲ್ ಆಗಿ ಇಟ್ ಈಸ್ ಅ ನಾರ್ಮಲ್ ರೂಟೀನ್ ಫಾರ್ ಅಸ್, ಸೊ ವಿ ವಿಲ್ ಡ್ರಿಂಕ್ ಲೈಕ್ ದಟ್ ಅಂತ ಹೇಳ್ತಾರೆ. ಅಂಡ್ ಇಟ್ ಈಸ್ ವೆರಿ ಹೈಜೀನ್ ಅಂತ ಹೇಳ್ತಾರೆ. ಸೊ ಕಮಿಂಗ್ ಟು ಹೈಜೀನ್, ಹೈಜೀನ್ ಅಂತ ಅಂದ್ರೆ ಸಿ ಯು ವಿಲ್ ಬಿ ಹ್ಯಾವಿಂಗ್ ಯುವರ್ ಓನ್ ಗ್ಲಾಸಸ್ ಆರ್ ಯು ವಿಲ್ ಬಿ ಹ್ಯಾವಿಂಗ್ ಯುವರ್ ಓನ್ ಬಾಟಲ್ಸ್, ಸೊ ಯು ಕ್ಯಾನ್ ವಾಶ್ ಇಟ್ ಡೈಲಿ. ಬಟ್ ನೀವು ಕಚ್ ಕುಡಿಯೋದ್ರಿಂದ ಏನಾಗುತ್ತೆ ಅಂದ್ರೆ ಅದು ನಿಧಾನವಾಗಿ ಒಳಗಡೆ ಸಿಪ್ ಬೈ ಸಿಪ್ ಕುಡಿಬೇಕು ಅಂತ ಅದಕ್ಕೆ ಹೇಳೋದು, ನಿಧಾನ. ಸೊ ದಟ್ ಈಸ್ ವೈ ವಿ ಸೇ ಈಟ್ ದ ವಾಟರ್. ಅಂದ್ರೆ ಸಲೈವಾ ಜೊತೆ ಮಿಕ್ಸ್ ಆಗಿ ಆಲ್ಕಲೈನ್ ಇರುತ್ತೆ. ಸೊ ಗ್ಯಾಸ್ಟ್ರೈಟಿಸ್ ಅಸಿಡಿಟಿ ಕಮ್ಮಿ ಆಗುತ್ತೆ ಕಚ್ಚಿ ಕುಡಿದ್ರೆ, ಅದೊಂದು ಬೆನಿಫಿಟ್ ಇರುತ್ತೆ. ಅಂಡ್ ಡೈರೆಕ್ಟ್ ಅಬ್ಡಾಮಿನಲ್ ಗೆ ಸ್ಟ್ರೈಕ್ ಆಗೋದಿಲ್ಲ ಅದು. ಅಂಡ್ ಏರ್ ಕೂಡ ಎನ್ಗಲ್ಫ್ ಮಾಡ್ತೀವಿ. ಆರ್ಥರೈಟಿಸ್ ಪ್ರಾಬ್ಲಮ್ ಲ್ಯಾಂಡ್ ಅಪ್ ಆಗುತ್ತೆ. ನೀವು ಹೇಳ್ತೀರಲ್ಲ ವಾತ ಅಂತ. ಸೊ ಬೆಟರ್ ಕಾಮ್, ರಿಲ್ಯಾಕ್ಸ್, ಸಿಟ್ ಅಂಡ್ ಈಟ್ ವಾಟರ್, ಡ್ರಿಂಕ್ ಫುಡ್, ಈಟ್ ವಾಟರ್. ರೈಟ್, ದಿಸ್ ಇಸ್ ದ ಥಿಂಗ್. ಮತ್ತೆ ಏನಾದ್ರೂ ಸ್ಪೆಷಲ್ ಲೈಫ್ ಸ್ಟೈಲ್ ಅಲ್ಲಿ ಚೇಂಜಸ್ ತಮ್ಮ? ಸೊ ನಾವು ಅಡ್ವೈಸ್, ಸೊ ನಾವ್ ಇವಾಗ ಹೇಳ್ತೀವಿ ಸರ್, ಈಗ ಫುಡ್ ಬಗ್ಗೆನೇ ಹೇಳಿದೆ ಇಷ್ಟೋ ತನಕ. ಸೊ ಲೆಟ್ ಮಿ ಟೆಲ್, ಉಪವಾಸ ಅಂತ ಮಾಡ್ತೀವಿ. ಎಸ್, ವೆರಿ ಸೊ ನಾವು ನ್ಯಾಚುರೋಪತಿ ಮೇನ್ ಫಾಲೋ ಮಾಡೋದ್ರಿಂದ ನಮ್ದು ಮೇನ್ ಆಗಿ ಫಾಸ್ಟಿಂಗ್ ಅನ್ನೋದು ನಮ್ದೊಂದು ಇದು ಏನೋ ಒಂದು ಮೇನ್ ಪಾರ್ಟ್ ಆಫ್ ಅವರ್ ನ್ಯಾಚುರೋಪತಿ ಅಂತಾನೆ ಹೇಳ್ಬೋದು. ಸೊ ಫಾಸ್ಟಿಂಗ್ ಬಗ್ಗೆ ಕೆಲವೊಬ್ರು ಏನೋ ಉಪವಾಸ, ಬೆಳಗ್ಗೆಯಿಂದ ರಾತ್ರಿ ನಾನು ಉಪವಾಸ ಇರ್ತೀನಿ, ನಾನು ವಾಟರ್ ಕೂಡ ಡ್ರಿಂಕ್ ಮಾಡಲ್ಲ. ಆ್ಯಂಡ್ ಏನು ಇಫ್ ಇನ್ ಕೇಸ್ ಅವ್ರು ಏನಂತ ಹೇಳ್ತಾರೆ, ನಾನು ವಾಟರ್ ತಗೊಳ್ತೀನಿ, ನಾನು ಏನೂ ತಿನ್ನೋದಿಲ್ಲ. ವಾಟರ್ ಫಾಸ್ಟಿಂಗ್, ವಾಟರ್ ಫಾಸ್ಟಿಂಗ್, ಜ್ಯೂಸ್ ಫಾಸ್ಟಿಂಗ್, ಫ್ರೂಟ್ ಫಾಸ್ಟಿಂಗ್, ತುಂಬಾ ಫಾಸ್ಟಿಂಗ್ ಇದೆ ಸರ್. ಬ್ರಾಡ್ ಫಾಸ್ಟಿಂಗ್, ಬಾಯ್ಲ್ ಫಾಸ್ಟಿಂಗ್, ತುಂಬಾ ಮಾಡ್ತೀವಿ. ಫಾಸ್ಟಿಂಗ್ ಅಲ್ಲಿ ತುಂಬಾ ಇದೆ. ಅಂಡ್ ಲಾಂಗ್ ಟರ್ಮ್ ಫಾಸ್ಟಿಂಗ್, ಇಂಟರ್ಮಿಡಿಯಂಟ್ ಫಾಸ್ಟಿಂಗ್, ಶಾರ್ಟ್ ಟರ್ಮ್ ಫಾಸ್ಟಿಂಗ್. ಇವಾಗ ಡೈಲಿ ಇವಾಗ ನಮ್ಮ ಲೈಫ್ ಸ್ಟೈಲ್, ಮಾರ್ನಿಂಗ್ ಎದ್ದು ವರ್ಕ್ ಹೋಗ್ತೀವಿ, ಆಮೇಲೆ ಬರ್ತೀವಿ. ಸೊ ಅವರಿಗೆ ನಾನು ಏನ್ ಹೇಳ್ತೀನಿ ಅಂತ ಅಂದ್ರೆ, ನೀವು ವೀಕೆಂಡ್ಸ್ ಯು ಕ್ಯಾನ್ ಡೂ ಫಾಸ್ಟಿಂಗ್, ಒನ್ ಡೇ ಫಾಸ್ಟಿಂಗ್ ವೀಕೆಂಡ್ಸ್. ನಾನು ಡೈಲಿ ಕೆಲವರಿಗೆ ಮಾಡೋದಕ್ಕಾಗಲ್ಲ. ಸೊ ಐ ಸಜೆಸ್ಟ್ ದೆನ್ ವೀಕ್ಲಿ ಒನ್ಸ್ ಫಾಸ್ಟಿಂಗ್. ಯಾವ ತರ ಫಾಸ್ಟಿಂಗ್ ಅಂದ್ರೆ ಇದನ್ನು ಕೇಳ್ತಾರೆ, ನನಗೆ ಡಯಾಬಿಟಿಸ್ ಇದೆ, ಐ ಕಾಂಟ್ ಬಿ ವಿತೌಟ್ ಫುಡ್ ಅಂತ. ಸೊ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ, ಅಟ್ಲೀಸ್ಟ್ ಪರ್ ಡೇ ಫಾಸ್ಟಿಂಗ್ ಮಾಡ್ಬೋದು. ಫಾಸ್ಟಿಂಗ್ ಇಸ್ ನಾಟ್ ಓನ್ಲಿ ಅಬೌಟ್ ಕೀಪ್ ಯುವರ್ ಸ್ಟಮಕ್ ಫುಲ್ಲಿ ಎಂಟಿ ಅಂತ ಅಲ್ಲ. ಸೊ ಇವಾಗ ನಾನು ನಾರ್ಮಲ್ ಫಾಸ್ಟಿಂಗ್ ಹೇಳೋದಾದ್ರೆ, ಸ್ವಲ್ಪ ಅಭ್ಯಾಸ ಇರೋರು ವಾಟರ್ ಫಾಸ್ಟಿಂಗ್ ಈಸ್ ಓಕೆ. ಬಟ್ ಸ್ಟಿಲ್ ಐ ಸಜೆಸ್ಟ್
ಟೇಕ್ ಅಟ್ಲೀಸ್ಟ್ ಗಂಜಿ ವಿತೌಟ್ ಸಾಲ್ಟ್. ಓಕೆ ವಿತೌಟ್ ಸಾಲ್ಟ್ ಗಂಜಿ ತೊಗೊಳ್ಬೋದು, ರವೆ ಗಂಜಿ ತೊಗೊಳ್ಬೋದು, ಆ್ಯಂಡ್ ಇಟ್ ಈಸ್ ಬೆಟರ್ ಆ್ಯಂಡ್ ಇಟ್ ಈಸ್ ಕೂಲಿಂಗ್ ಕೂಡ. ಆ್ಯಂಡ್ ರವೆ ಗಂಜಿ ತೊಗೊಳ್ತಾ ಇದ್ದೀರಿ ಅಂದರೆ ಡೋಂಟ್ ಮಿಕ್ಸ್ ಇಟ್ ವಿತ್ ದ ಮಿಲ್ಕ್ ಆರ್ ಸಮಥಿಂಗ್, ಇಟ್ ಈಸ್ ಹಾರ್ಡ್ ಟು ಡೈಜೆಸ್ಟ್. ಓಕೆ ಸೊ ಅದು ಬೇಡ ಅಂದರೆ ಯು ಕ್ಯಾನ್ ಗೋ ಫಾರ್ ಬೆಸ್ಟ್ ಅಂತ ಹೇಳಿದ್ರೆ ಫ್ರೂಟ್ ಫಾಸ್ಟಿಂಗ್. ಇಟ್ ಈಸ್ ಬೆಟರ್ ದ್ಯಾನ್ ಎನಿಥಿಂಗ್. ಸೊ ಫ್ರೂಟ್ ಫಾಸ್ಟಿಂಗ್ ಹೋಗ್ಬೋದು. ಸೊ ಟೈಮಿಂಗ್ಸ್ ಹೆಂಗೆ ಅಂದರೆ ಮಾರ್ನಿಂಗ್ ಇಫ್ ಯು ಆರ್ ಗೋಯಿಂಗ್ ಟು ಟೇಕ್ ಮಾರ್ನಿಂಗ್ ಒಂದು 7 o'clock ನೀವು ಏನು ಮಾಡಿ ಒಂದು ಲೆಮನ್ ಹನಿ ವಾಟರ್ ತಗೊಳ್ಳಿ. Yes. ಸೊ ಇಟ್ ವಿಲ್ ಗಿವ್ ಯುವರ್ ಗ್ಲೂಕೋಸ್ ಇನ್ ಯುವರ್ ಬಾಡಿ, ಸೊ ಇಟ್ ವಿಲ್ ಬಿ ಗುಡ್. ಆ್ಯಂಡ್ ಒಂದು 11 o'clock ಟೈಮಿಗೆ ಹ್ಯಾವ್ ಒನ್ ಫ್ರೂಟ್. ಆ್ಯಂಡ್ ದೆನ್ ಅಗೇನ್ ವಾಟರ್ ತುಂಬ ಮುಖ್ಯ ಆಗುತ್ತೆ ಇನ್ ಬಿಟ್ವೀನ್. ಕೀಪ್ ಹೈಡ್ರೇಟಿಂಗ್. ಆ್ಯಂಡ್ ದೆನ್ ಒಂದು 11 o'clock ಆಗಿದ್ಮೇಲೆ ಒಂದು 3 o'clock ಆರ್ ಒಂದು 4 o'clock ಸುಮಾರು ಮತ್ತೆ ಒಂದು ಯಾವ್ದಾದ್ರು ಒಂದು ಫ್ರೂಟ್ and fruits. And 6 o'clock ಟೈಮಲ್ಲಿ ಡ್ರಿಂಕ್ ಇಫ್ ಯು ವಾಂಟ್ ಲೆಮನ್ ಹನಿ ವಾಟರ್, ಆರ್ ಎಲ್ಸ್ ಯು ಕ್ಯಾನ್ ಟೇಕ್ ಅನದರ್ ಒನ್ ಫ್ರೂಟ್ ಅಷ್ಟೇ ಆ್ಯಂಡ್ ಬ್ರೇಕ್ ದ ಥಿಂಗ್ಸ್. ಆ್ಯಂಡ್ ಅದಾಗಿದ್ಮೇಲೆ ಡೋಂಟ್ ಟೇಕ್ ಎನಿಥಿಂಗ್ ಆಫ್ಟರ್ 6. ನಥಿಂಗ್ ಓನ್ಲಿ ಜಸ್ಟ್ ಯು ಕ್ಯಾನ್ ಡ್ರಿಂಕ್ ವಾಟರ್. ಓನ್ಲಿ ವಾಟರ್. ಆ್ಯಂಡ್ ವಾಟರ್ ಡೈಲಿ ವಿ ವಿಲ್ ಸೇ 2.5 to 3 liters, ಬಟ್ ಅಟ್ ದಟ್ ಟೈಮ್ ಗೋ ಫಾರ್ 3.5. ನೀವು ಎಷ್ಟು ಕುಡಿದ್ರೋ ಅದ್ರ ಡಬಲ್ ಸೊ ಮಾಡಿ 6ಗೆ ಎಂಡ್. ವಾಟರ್ ಆಕ್ಚುಲಿ ಡೈಲಿ ಕೂಡ 6ಗೆ ಎಂಡ್ ಮಾಡಿ. ಎಂಡ್ ಮಾಡಬೇಕು. ಎಸ್, ಇದು ಬಟ್ ಕರೆಕ್ಟ್. ಇವಾಗ ಲೈಫ್ ಸ್ಟೈಲ್ ಇಟ್ ಡಸಂಟ್ ಇವಾಗ ಸಪೋರ್ಟ್. ಕೆಲವೊಬ್ರು ನೈಟ್ ಎಲ್ಲ ವರ್ಕ್ ಮಾಡ್ತಾರೆ, ಮನೆಗೆ ಬರೋದು ಲೇಟ್ ಆಗುತ್ತೆ. ಸೊ ಸ್ವಲ್ಪ ತಿನ್ಬೋದು ಅವರು. ಸೊ ನಾನೇನು ಹೇಳ್ತೀನಿ ಅಂದ್ರೆ ಆ ಥರ ಇರೋರಿಗೆ ವಾಟ್ ಐ ಸಜೆಸ್ಟ್ ಇಸ್, ನೀವು ಮಲಗೋಕ್ಕೂ ಇವಾಗ ಕೆಲವೊಬ್ರೆಲ್ಲ ಲೇಟ್ ನೈಟ್ ಬರ್ತಾರೆ, ಊಟ ಅವಾಗೆ ಮಾಡಿ ಮಲಗ್ತಾರೆ. ಸೊ ಅವಾಗ ಡೈಜೆಷನ್ ಇಶ್ಯೂಸ್ ತುಂಬ ಆಗುತ್ತೆ. ಸೊ ವಾಟ್ ಐ ಸಜೆಸ್ಟ್ ಇಸ್, ನೀವು ಲೇಟಾಗಿ ತಿಂತಿದ್ರ ಅಂದರೆ ಓಕೆ, ಬಟ್ ಬಿಫೋರ್ ಸ್ಲೀಪ್ 2 hours or 3 hours ಮುಂಚೆ ತಿನ್ನಿ. ಓಕೆ. ಸೊ ಇಫ್ ಇನ್ ಕೇಸ್ 2 hours ಕಮ್ಮಿ ಆಯಿತು ನಾನು ಅಂತಾನೆ ಗೋ ಫಾರ್ ಅ ವಾಕ್. ಅಟ್ಲೀಸ್ಟ್ ನೀವು ಫುಡ್ ತೊಗೊಂಡಾಗಿದ್ಮೇಲೆ 2 hours ಗ್ಯಾಪ್ ಈಸ್ ಮ್ಯಾಂಡೇಟ್ರಿ.